ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ನಮಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಅಭಿಯಾನವನ್ನು ಆರಂಭ ಮಾಡಿತು. ದೆಹಲಿಗೆ ಹೋಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಆದರೆ ಈ ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಕೂಡ ಈ ಸ್ಲೋಗನ್ನನ್ನು ಟೀಕೆ ಮಾಡ್ತಕ್ಕಂಥವ್ರು, ಪರ್ಟಿಕ್ಯುಲರ್ಲಿ BJPಯವರು ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಯಾವ್ಯಾವುದೋ ರೀತಿಯಲ್ಲಿ ಆಗ್ತಾ ಇದೆ. ಎಸ್ಪೆಷಲಿ ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಕ್ಕಂಥ ಬೆಂಗಳೂರಿನ ದುಡ್ಡು ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗಬೇಕು, ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಕ್ಕಂಥ ದಕ್ಷಿಣ ಕರ್ನಾಟಕದ ದುಡ್ಡು ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗಬೇಕು. ಈಗ BJPಯ ಶಾಸಕರು ಇದಕ್ಕೆ ಇನ್ನೊಂದು ಆಯಾಮವನ್ನು ಕೊಟ್ಟಿದ್ದಾರೆ. ಏನಂದರೆ ಹಿಂದೂಗಳ ಟ್ಯಾಕ್ಸ್ನ ದುಡ್ಡು ಹಿಂದೂಗಳ ಅಭಿವೃದ್ಧಿಗೆ ಉಪಯೋಗ ಆಗಬೇಕು, ಬೇರೆ ಧರ್ಮದವರ ಅಭಿವೃದ್ಧಿಗೆ ಉಪಯೋಗ ಆದರೆ ಅದು ಅನ್ಯಾಯ ಅಂತ. ಅಂದರೆ ಭಾವನಾತ್ಮಕವಾದ ಬಾಣವೇ BJPಯ ಶಕ್ತಿ ಆಗ್ತಾ ಇದೆಯಾ ಅಂತ. ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟಕ್ಕೆ BJP ಈಗ ಕೌಂಟರ್ ಅನ್ನು ಶುರು ಮಾಡಿದೆ. ಕಾಂಗ್ರೆಸ್ ಅನುದಾನ ತಾರತಮ್ಯ ಅಸ್ತ್ರಕ್ಕೆ ಧರ್ಮದ ಟ್ಯಾಕ್ಸ್ ಪ್ರತ್ಯಸ್ತ್ರವನ್ನು ಬಿಟ್ಟಿದೆ. ಹಿಂದೂ ಟ್ಯಾಕ್ಸ್ ಧ್ವನಿಯನ್ನು ಎತ್ತಿದ್ದಾರೆ BJP ಶಾಸಕರು. ಹಿಂದೂಗಳು ಕಟ್ಟುವ ಟ್ಯಾಕ್ಸನ್ನು ಹಿಂದೂಗಳಿಗೆ ಕೊಡಬೇಕು, ಹಿಂದೂಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕು, ಬೇರೆ ಧರ್ಮದವರಿಗೆ ಬಳಕೆ ಆಗಬಾರ್ದು. ಯಾಕೆಂದರೆ ನನ್ನ ಟ್ಯಾಕ್ಸ್ ನನ್ನ ಹಕ್ಕು, ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಹಕ್ಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಿಂದೂಗಳು ಕಟ್ಟುವಂತಹ ಟ್ಯಾಕ್ಸು ಹಿಂದೂಗಳ ಅಭಿವೃದ್ಧಿಗೆ ಮೀಸಲಿಡಿ, ಈ ರೀತಿ ವಿವಾದಾತ್ಮಕ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಬೆಳ್ತಂಗಡಿಯ BJP ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ. ಇದು ಅನೇಕ ವಿವಾದಗಳಿಗೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಕೆಲವರು ತುಂಬ ಫನ್ನಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾ ಇದ್ರು, ಅಬಕಾರಿ ಇಲಾಖೆಯಿಂದ ವಿಪರೀತವಾದ ಆದಾಯ ಬರುತ್ತೆ, ಅಬಕಾರಿ ಇಲಾಖೆಯ ಆದಾಯ ಮದ್ಯಪ್ರಿಯರಿಗೆ ಆಗಬೇಕು, ಬೇರೆಯವ್ರಿಗೆ ಯಾಕಾಗಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದರು. ಫನ್ನಿಯಾಗಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲರೂ ಕೂಡ ನಮ್ಮ ತೆರಿಗೆಯ ದುಡ್ಡು ನಮಗೇ ಆಗಬೇಕು ಅನ್ನೋದೇ. ಆದರೆ ಬೇರೆಯವ್ರನ್ನ ಯಾರು ನೋಡೋದು, ಇದು ಒಂದು ಪ್ರಶ್ನೆ ಇರುತ್ತಲ್ವಾ. ಕೆಲವರಿಗೆ ಅರ್ಹತೆ ಇರುತ್ತೆ, ಕೆಲವರಿಗೆ ಅನಿವಾರ್ಯತೆ ಇರುತ್ತೆ. ಅನಿವಾರ್ಯತೆ ಇರತಕ್ಕಂಥವ್ರನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಯಾರು ಕಾಪಾಡಬೇಕು? ಸರ್ಕಾರಗಳೇ ಕಾಪಾಡಬೇಕು. ಸಂಖ್ಯಾತ ಹಿಂದೂಗಳು ತೆರಿಗೆಯನ್ನು ಕಟ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು. ನಾವೆಲ್ಲ ಹಿಂದೂಗಳು ಯೋಚನೆ ಮಾಡಿದರೆ ನಮ್ಮ ಹಿಂದೂಗಳು ಕಟ್ಟಿರ್ತಕ್ಕಂಥ ತೆರಿಗೆಯ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಇದು ನಮ್ಮ ಹಕ್ಕು ಅಂತ ನಾವು ಕೇಳಿದರೆ ನಾಳೆ ಏನು ಪರಿಣಾಮ ಬೀರ್ಬೋದು ಈ ದೇಶದಲ್ಲಿ. ಈ ರೀತಿಯ ಒಳ ತಿರುವುಗಳನ್ನು ಯೋಚನೆ ಮಾಡಿ ರಾಜಕಾರಣದಲ್ಲಿರ್ತಕ್ಕಂಥ ಒಬ್ಬ ಸಂಸತ್ ಸದಸ್ಯ ಹೇಳಿಕೆಯನ್ನು ಕೊಡಬೇಕಿತ್ತು. ಇವತ್ತು ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಆಗಬೇಕನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಂಸದ ನಾಳೆ ಉತ್ತರ ಭಾರತದ ಜನರ ಬಗ್ಗೆ ಹೇಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ? ದೇಶ ಒಡೆದು ರಾಜಕಾರಣ ಮಾಡತಕ್ಕಂಥ ನಿಮ್ಮ ಈ ಬುದ್ಧಿಯನ್ನು ನಾವು ಖಂಡಿತವಾಗಿಯೂ ಹಿಂದೂಗಳು ಮತ್ತು ಭಾರತೀಯರು ನಾವೆಲ್ಲರೂ ಖಂಡಿಸ್ತೇವೆ. ಇದು ಅವರ ಮಾನಸಿಕತೆ. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ನ ರಕ್ತದಲ್ಲಿದೆ ದೇಶ ವಿಭಜನೆಯ ಹಾದಿ. ಸರ್, ಬೆಳ್ತಂಗಡಿಯ BJP ಹಿಂದೂಗಳ ತೆರಿಗೆ ಹಣವನ್ನು ಹಿಂದೂಗಳಿಗೆ ಕೊಡಬೇಕು ಅಂತ ಹೇಳಿ, ಹಿಂದೂಗಳ ಅಭಿವೃದ್ಧಿ ಕೊಡಬೇಕು, ಹಿಂದೂಗಳ ಆಯ್ಕೆ ಮಾಡಬೇಕಂತ ಹೇಳಿ, ಆದರೆ ತೆರಿಗೆಯ ಪಾಲನ ವಿಚಾರದಲ್ಲಿ ಶಾಸಕರು ನೋಡಿ ಯಾವ ಮಟ್ಟಕ್ಕೆ ಇವರು ಇಳಿದ್ರು ಅಂತ ಇದ್ರ ಮೇಲೆ ತೋರಿಸ್ತದೆ. ಇದು ಮೂರ್ಖತನದ ಒಂದು ಪರಮಾವಧಿ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಏನು ಫ್ಯಾಬ್ರಿಕ್ ಇದೆ, ಆ ಪಾಪ ಬೆಳ್ತಂಗಡಿ MLA ಗೊತ್ತಿಲ್ಲ ಅಂದರೆ ಶಾಸಕನಾಗ್ಲಕ್ಕೂ ಕೂಡ ಅವರು ಅರ್ಹರಿಲ್ಲ. ಈ ಥರ ಹಿಂದೂ ಟ್ಯಾಕ್ಸು ಇದು ಯಾವ ಮಟ್ಟಕ್ಕಾರೆ ನೀವು ಒಯ್ಬೇಕು, ಏನು ಮಾತಾಡ್ಬೇಕಂತೀರ? ಇದು ಇಂಥ ಮೂರ್ಖತನದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೇ ಇರೋದೇ ಬೆಟರು. ಓಕೆ, ಕಾಂಗ್ರೆಸ್ನವರೇನೋ ಸಹಜವಾಗಿ ಹರೀಶ್ ಪೂಂಜಾ ಅವರ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದಾರೆ. ಖಂಡಿಸಲೇಬೇಕು ಕೂಡ. ಯಾಕೆ ಅಂತಂದರೆ ಇಷ್ಟು ವರ್ಷಗಳು ಹಾಗಾದರೆ ಜನ ತೆರಿಗೆಯನ್ನು ಕಟ್ತಾನೆ ಇರಲಿಲ್ವಾ? ಇಷ್ಟು ವರ್ಷಗಳು ಅಭಿವೃದ್ಧಿ ಆಗ್ತಾನೆ ಇರಲಿಲ್ವಾ? ಹಾಗಾದರೆ ಈ ಚರ್ಚೆ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂತಹ ಸಂದರ್ಭ. ನೋಡಿ, ಇದರ ಜೊತೆಗೆ ಇನ್ನೂ ಒಂದು ವಿವಾದ. ರಾಮ, ಹನುಮ, ದೇಶ, ಧರ್ಮ, ಬರೀ ಈ ವಿಚಾರವಾಗಿ ಅಂದರೆ ಭಾವನಾತ್ಮಕವಾದ ಬಾಣವನ್ನೇ ಬಿಡ್ತಾ ಇದೆಯಾ BJP? ಇದೇ ಅಸ್ತ್ರವಾಗ್ತಾ ಇದೆಯಾ? ಇದನ್ನೇ ಜನ ಒಪ್ತಾ ಇದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ.
ಇದನ್ನೇ ಜನ ಒಪ್ಕೋತಾ ಇದ್ದಾರಾ? ಜನರಿಗೂ ಇದೇ ಬೇಕಾಗಿದೆಯಾ? ಅಭಿವೃದ್ಧಿ ಅಂತಕ್ಕಂಥ ವಿಚಾರದಲ್ಲಿ ಅಥವಾ ಇನ್ಯಾವುದಾದ್ರೂ ವಿಚಾರದಲ್ಲಿ ಯಾರು ಚರ್ಚನೆ ಮಾಡ್ತಾ ಇಲ್ವಾ? DK ಸುರೇಶ್ ಅವರು ದೇಶ ವಿಭಜನೆಯ ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರನ್ನ ಗುಂಡಿಕ್ಕೆ ಕೊಲ್ಲಬೇಕು ಅಂತಕ್ಕಂಥ ಮಾತನಾಡಿದ್ದಾರೆ ಈಶ್ವರಪ್ಪನವರು. ಇಂಥ ವಿಚಾರಗಳೇ ಹಾಗಾದರೆ ಜನರ ಮನಸ್ಸಿಗೆ ನಾಟುತ್ತಾ? ಇಂಥ ವಿಚಾರಗಳೇ ಬಿಜೆಪಿಗೆ ಚುನಾವಣೆಯಲ್ಲಿ ಮತ ತಂದುಕೊಡುತ್ತಾ? ಏನು ಹೇಳಿದಾರೆ ಅಂತ ನೋಡೋಣ ಬನ್ನಿ. ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, DK ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದು ನಮ್ಮ ಒತ್ತಾಯ. ನಾನು ಹೇಳಿರೋದು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು, ಯಾರು ಈ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ. ಇದನ್ನು ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಹೇಳಬೇಕಾದ್ರೆ ಜವಾಬ್ದಾರಿ ಇಲ್ಲದೆ ಹೇಳೋದಿಲ್ಲ. ಯಾರು ಇಂಥ ರಾಷ್ಟ್ರದ್ರೋಹಿಗಳಿಗೆ ಗುಂಡಿಟ್ಕೊಳ್ಳಂಥ ಕಾನೂನು ತನ್ನಿ, ಇದನ್ನು ನಾನು ಹೇಳಿರೋದು ಹೌದು. ಇದಕ್ಕೆ ಈಗಲೂ ಕಮಿಟ್ ಆಗಿದ್ದೀನಿ. ಈಶ್ವರಪ್ಪನವರು DK ಸುರೇಶ್ ಅವ್ರನ್ನ ಗುಂಡಿಗೆ ಕೊಲ್ಲಬೇಕು ಅಂತ ಹೇಳವ್ರೆ. ಸ್ಟೇಟ್ಮೆಂಟು ಯಾವಾಗ ಹೇಳಿದ್ದಾರೆ? ನಿನ್ನೆ ಹೇಳಿರೋದು. ಅವ್ರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ BJP ಅವರು, ಹತಾಶರಾಗ್ಬಿಟ್ಟಿದ್ದಾರೆ. ನಾಲ್ಗೆಗೂ ಬ್ರೈನ್ಗೂ ಮಧ್ಯೆ ಕನೆಕ್ಷನ್ ಕಟ್ಟಾಗ್ಬಿಟ್ಟದ ಅವ್ರಿಗೆ. ಈಶ್ವರಪ್ಪನವರು ಅವ್ರ ಘನತೆಗೆ ತಕ್ಕಂತೆ ಮಾತಾಡ್ಬೇಕು. ಯಾರು ಬಳೆ ತೊಟ್ಕೊಂಡು ಕುಂತ್ಕೊಂಡಿಲ್ಲ. ಯಾರ್ಯಾರನ್ನ ಗುಂಡಿಗೆ ಕೊಲ್ಲೋ ಸಂಸ್ಕೃತಿನೇ ಅವ್ರಿಗೂ. ಆ ಸಂಸ್ಕೃತಿಯಿಂದ ಆಚೆ ಬರಬೇಕು. ಹಿರಿಯರಿದ್ದಾರೆ, ಗೌರವಯುತವಾಗಿ ಮಾತಾಡೋದನ್ನ ಕಲೀಲಿ. ಇನ್ಮೇಲೆ ಅವರು ಆ ಶ್ರೀರಾಮಚಂದ್ರ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ಮನವಿ ಮಾಡ್ತಾರೆ.